ಸುವರ್ಣ. ಜಯದೇವ, ನಾಗರಾಜನ ಬಗ್ಗೆ ಏನಾದ್ರು ಸುಳಿವು ಸಿಗ್ತಾ? ಅಮ್ಮವ್ವ, ತುಂಬಾ ಪ್ರಯತ್ನ ಪಟ್ಟ ಮೇಲೆ ಒಂದು ಸುಳಿವು ಸಿಕ್ಕಿದೆ. ಆದರೆ ಆ ಸುಳಿವಿನಲ್ಲಿ ಎಷ್ಟು ಸತ್ಯಾಂಶ ಇದೆ ಅನ್ನೋದು ನನಗೂ ಗೊತ್ತಿಲ್ಲ. ಲೋ ಜಯದೇವ, ಒಳ್ಳೆ ಅಡ್ಡಗೋಡೆ ಮೇಲೆ ದೀಪ ಇಟ್ಟ ಹಾಗೆ ಹೇಳ್ತೀಯಲ್ಲೋ. ನಾಗಾರ್ಜುನ ಸಿಕ್ಕಿದ್ನೋ ಇಲ್ವೋ ಅದನ್ನ ಮೊದಲೇ ಹೇಳು. ಆಲ್ಮೋಸ್ಟ್ ಸಿಕ್ಕಿದ್ದಾನೆ ಅಜ್ಜಿ, ಆದ್ರೆ ಸಿಕ್ಕಿರೋದು ನಾಗಾರ್ಜುನ ಹೌದು ಅಲ್ವೋ ಗೊತ್ತಾಗ್ತಾ ಇಲ್ಲ. ಲೋ, ಏನ್ ಮಾತಾಡ್ತಾ ಇದ್ದೆ ನೀನು? ನಿಂಗೇನ್ ತಲೆಗಿಲೆ ಕೆಟ್ಟಿಲ್ಲ ತಾನೆ? ಅಮ್ಮ, ನೀ ಸ್ವಲ್ಪ ಸುಮ್ಮನೆ ಇರಮ್ಮ, ನಾನು ವಿಚಾರಿಸ್ತೀನಿ. ಅಪ್ಪ ಜಯದೇವ್, ನಾಗಾರ್ಜುನ ನೀನು ಎಲ್ಲಿ ನೋಡಿದೆ? ಅವನ ಜೀವಕ್ಕೇನು ಅಪಾಯ ಇಲ್ಲ ತಾನೆ? ಇರ್ಲಾರ್ದು ಮಾವ, ಅವನ ಜೀವಕ್ಕೆ ಏನು ತೊಂದರೆ ಇರ್ಲಾರ್ದು ಅಂದ್ಕೋತೀನಿ. ಅಪ್ಪ ದೊರೆ, ನೀನು ಹೇಳಿದ ಮಾತುಗಳು ಒಂದು ಚೂರು ಅರ್ಥ ಆಗಿಲ್ಲಪ್ಪ. ನೀನು ಆಡ್ತಿರೋ ಮಾತುಗಳು ಅಡ್ಡುಗೋಡೆ ಮೇಲೆ ದೀಪ ಅಲ್ಲ, ಆಕಾಶದಲ್ಲಿ ದೀಪ ಇಟ್ಟಂಗೆ ಅನಿಸ್ತಿದೆ ನೋಡು. ಅದು ಏನು ಇನ್ಫಾರ್ಮೇಶನ್ ಸಿಕ್ಕಿದ್ಯೋ ಅಥವಾ ಅದು ಏನು ಇನ್ಫಾರ್ಮೇಶನ್ ತಂದಿದ್ಯೋ ಅದನ್ನು ಸ್ವಲ್ಪ ಅರ್ಥ ಆಗೋ ಹಾಗೆ ಬಿಡಿಸಿ ಹೇಳಿ. ಪುಣ್ಯ ಕಟ್ಕೊಳಪ್ಪ ನಂದೋರೆ. ಹೇಳಿದ್ನಲ್ಲ ಮಾವ, ನಾಗಾರ್ಜುನ ಕಾಣ್ತಾ ಇಲ್ಲ ಅನ್ನೋ ವಿಷಯನ ಅಫಿಷಿಯಲ್ ಆಗಿ ಕಂಪ್ಲೇಂಟ್ ಬುಕ್ ಮಾಡ್ತೀವಿ ಹುಡ್ಸಿದ್ರೆ ನಿಮ್ ಗೌರವಕ್ಕೆ ಚ್ಯುತಿ ಬರುತ್ತೆ ಅಂತ ಅನ್ಅಫಿಷಿಯಲ್ ಆಗಿ ಹುಡ್ಕೋದಕ್ಕೆ ನಮ್ಗೆ ಸ್ಟಾಫ್ ಕೇಳಿದ್ದೆ. ಅವರು ಎಲ್ಲೆಲ್ಲೋ ಹುಡುಕಿ ಕೊನೆಗೆ ಅಹಲ್ಯ ಅವ್ರ ಮನೆ ಮುಂದೆ ನಾಗಾರ್ಜುನ ಬೈಕ್ ಪತ್ತೆ ಮಾಡಿದ್ದಾರೆ. ನಾಗಾರ್ಜುನ ಬೈಕ್ ಪತ್ತೆ ಆಗಿದೆಯಾ? ಅಂದ್ರೆ ನಾಗಾರ್ಜುನ ಅಹಲ್ಯ ಮನೇಲಿದಾನ? ಗೊತ್ತಿಲ್ಲ ಮಾವ, ಯಾಕೆಂದ್ರೆ ಅಫಿಷಿಯಲ್ ಕಂಪ್ಲೇಂಟ್ ಇಲ್ಲದೆ ಪೊಲೀಸ್ನವರು ಆ ಮನೆಗೆ ಹೋಗಿ ವಿಚಾರಿಸೋದಾಗ್ಲಿ ಹುಡ್ಕೋದಾಗ್ಲಿ ಮಾಡೋದಕ್ಕಾಗೋದಿಲ್ವಲ್ಲ. ಸರಿಯಪ್ಪ, ನೀನು ಹೋಗಿ ನೋಡೋದಲ್ವಾ? ಏನ್ ಮಾವ ಹೀಗೆ ಹೇಳ್ತೀರಾ? ನಾನು ಹೋಗ್ತಾ ಇರ್ತೀನ? ನಾನು ಹೋಗಿದ್ದೆ, ನೋಡ್ದೆ. ಆಶ್ಚರ್ಯ ಏನಪ್ಪಾ ಅಂದ್ರೆ, ನಾನು ಅಲ್ಲಿ ಹೋಗಿ ನೋಡಿದಾಗ ನಾಗಾರ್ಜುನ ಬೈಕೇ ಇರ್ಲಿಲ್ಲ ಅಂತೀನಿ. ನಿಮ್ ಪೊಲೀಸ್ನರಲ್ಲಿ ಓಡಾಡಿದ್ದನ್ನು ನೋಡಿ ಬೈಕ್ ಒಳಗಡೆ ಹಾಕಿ ತಾನು ಅದೇ ಮನೇಲಿ ಬಚ್ಚಿಟ್ಕೊಂಡೇನೋ. ಒಳಗೆ ನುಗ್ಗಿ ನೋಡ್ಕೊಂಡು ಬರೋದಲ್ವೇನೋ ಜಯದೇವ? ಎಲ್ಲಾದ್ರೂ ಉಂಟಾಜಿ, ನಿನ್ ಮೊಮ್ಮಗನಿಗೆ ನನ್ನ ಮೇಲಿರೋ ಹಳೆ ಕೋಪಕ್ಕೆಲ್ಲ ಒಂದೇ ಸಲ ತೇಜ್ ಕಿರ್ಕೊಂಡ್ಬಿಡ್ತಿದ್ದ. ನನ್ನ ಮುಖನ ಜಜ್ಜಿ ಬಿಸಾಕ್ಬಿಡ್ತಿದ್ದ. ಸಾಲದಕ್ಕೆ ಅಹಲ್ಯ ಅವರು ನಾನು ಕಂಡ್ರೆ ಮೊದ್ಲೇ ಕೊದ ಕೊದ ಅಂತ ಕುದೀತಾ ಇದ್ದಾರೆ. ನಾನೇನಾದ್ರೂ ಅವ್ರ ಮುಂದೆ ನಿಂತಿದ್ರೆ ಒಂದೇ ಸಲ ನಾನು ನುಂಗ್ಕೊಂಡ್ರು ಆಶ್ಚರ್ಯ ಏನಿಲ್ಲ ಅಂತೀನಿ. ಅಜ್ಜಿ, ಇತ್ತೀಚೆಗೆ ಯಾಕೋ ಜೀವದ ಮೇಲೆ ಭಯ ಜಾಸ್ತಿ ಆಗ್ತಾ ಇದೆ. ಕಂಡು ಕಂಡು ಕೆಂಡಾನೆ ಯಾಕೆ ಮೈ ಮೇಲೆ ತಿಳ್ಕೋಬೇಕು ಅಂತ ಸಿಕ್ತಷ್ಟು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಂಡು ಎದ್ದೋ ಬಿದ್ದು ಅಂತ ಓಡ್ ಬಂದೆ. ಮಾವ, ನಾಗಾರ್ಜುನ ಅಹಲ್ಯ ಮನೆಯಲ್ಲಿರ್ಬೋದು ಅಂತ ನನ್ನ ಸಂಶಯ. ಅದನ್ನ ನಿಜಾನ ಸುಳ್ಳು ಅಂತ ಖಾತ್ರಿ ಮಾಡ್ಕೊಳ್ಳೋದು ನಿಮಗ್ ಬಿಟ್ಟು. ಅನುಮಾನನೇ ಬೇಡ, ನಾಗಾರ್ಜುನ ಅಹಲ್ಯ ಅವ್ರ ಮನೆಗೆ ಹೋಗಿರ್ತಾರೆ. ಹೌದಮ್ಮ ಕವಿತಾ, ಯೋಚನೆ ಮಾಡಿ ನೋಡಿದ್ರೆ ನೀನು ಹೇಳೋದು ಕರೆಕ್ಟ್ ಅನಿಸ್ತಾ ಇದೆ. ನಾಗಾರ್ಜುನ ಅಹಲ್ಯ ಮನೇಲಿ ಇದ್ದಾನೆ ಅಂತ ಗೊತ್ತಾಯ್ತಲ್ಲ, ಮತ್ತೇನ್ ಸರಿ ಬೆಸ ಲೆಕ್ಕ ಹಾಕ್ತೀಯ? ಹೋಗಿ ನಿನ್ನ ಮಗನ ಎಳ್ಕೊಂಡು ಬಾ.
ಇಲ್ಲಮ್ಮ, ಬೇಡ. ಈಗ ನನ್ನ ಅಹಲ್ಯ ಮಧ್ಯೆ ಅಂಥ ಸೌಹಾರ್ದತ್ವದ ಸಂಬಂಧ ಇಲ್ಲ. ಅದಕ್ಕೆ ನಾಗಾರ್ಜುನನ್ನ ಅಲ್ಲೇ ಇರಕ್ ಬಿಟ್ಬಿಡ್ತೀಯಾ? ಇಲ್ಲಮ್ಮ, ಕರೆಸ್ತೀನಿ. ಅವನ್ನ ಹೇಗೆ ಕರೆಸ್ಬೇಕು ಅಂತ ನನಗೆ ಗೊತ್ತಿದೆ. ಕರೆಸ್ತೀನಿ. ಕಾವೇರಿ. ನಾಗಾರ್ಜುನ್ ಯಾಕೆ ಅಹಲ್ಯ ಮನೆಗೆ ಹೋದ? ಎಲ್ಲೋ ಏನೋ ನಾನ್ ಸಿಂಕ್ ಹೊಡಿತಾ ಇದೆಯಲ್ಲ. ನಾನ್ ಸಿಂಕ ಅಥವಾ ಹೊಸ ಲಿಂಕ? ಯೋಚನೆ ಮಾಡಿದ ಸಾಕು, ಗಲದ ಮೇಲಿನ ಕೈ ತೆಗಿ. ನಿನ್ನ ಮಗ ಎಲ್ಲೂ ಹೋಗಿಲ್ಲ, ಅವನಿಗೇನೂ ಆಗಿಲ್ಲ. ನಾಗಾರ್ಜುನ ಅಹಲ್ಯನ ಮನೇಲಿದ್ದಾನೆ. ಶ್ರಾವಣಿ ಮನೇಲೆ ಬಿದ್ದಿರ್ತಿದ್ದ. ನೀನೇ ಹೇಳ್ದಲ್ಲ ಅವಳ ಜಾಗ ಕೊಡ್ಲಿಲ್ಲ ಅಂತ, ಅದಕ್ಕೆ ಹೋಗಿ ಅಹಲ್ಯ ಮನೇಲಿ ಬಿದ್ದಿದ್ದಾನೆ. ಅದ್ರಲ್ಲಿ ಏನ್ರಿ ತಪ್ಪು? ಅದು ಕೂಡ ಅವನ ಮನೆ ತಾನೆ. ಅಹಲ್ಯನು ಅವನ ತಾಯಿನೇ ಅಲ್ವಾ? ಕಾವೇರಿ, ಏನು ಮಾತಾಡ್ತಿದ್ಯಾ ಅಂತ ಪರಿಜ್ಞಾನ ಇಟ್ಕೊಂಡು ಮಾತಾಡ್ತಾ ಇದೀಯಾ? ನಾನು ಪ್ರಜ್ಞೆ ಇದ್ದೇ ಮಾತಾಡ್ತಾ ಇದ್ದೀನಿ. ಯಾಕೆ? ನಾನು ಹೇಳ್ತಾ ಇರೋದು ಸುಳ್ಳ? ಅಹಲ್ಯ ಮನೆ ನಾಗಾರ್ಜುನನ್ಗೂ ಮನೆ ಅನ್ನೋದು ಸುಳ್ಳ, ಅಥವಾ ಅಹಲ್ಯ ನಾಗಾರ್ಜುನನ್ಗೆ ಚಿಕ್ಕಮ್ಮ ಅನ್ನೋದು ಸುಳ್ಳ? ಸರಿ ಸರಿ, ಆ ವಿಷಯ ಬಿಡು. ನೀನ್ ಮೊದಲು ಹೋಗಿ ನಿನ್ ಮಗನ್ ಕರ್ಕೊಂಬ. ಬೇಕಾಗಿಲ್ಲ. ಕಾವೇರಿ, ಅವನಲ್ಲೇ ಇರ್ಲಿ ಬಿಡ್ರಿ. ಏನ್ ಮಾತು ಅಂತ ಆಡ್ತಾ ಇದೆಯಾ ಕಾವೇರಿ? ರಾತ್ರಿ ಎಲ್ಲ ಮನೆಗೆ ಮಗ ಬಂದಿಲ್ಲ ಅಂತ ಟೆನ್ಷನ್ ಆಗಿದ್ದವಳು ಬೆಳಗ್ಗೆ ಎದ್ದು ಎಲ್ಲಿದ್ದಾನೆ ಅಂತ ಗೊತ್ತಾಗಿ ಅವ್ನು ಕರ್ಕೊಂಬ ಅಂತ ಹೇಳಿದ್ರೆ ಅಲ್ಲೇ ಇರ್ಲಿ ಬಿಡಿ ಅಂತ ಹೇಳ್ತಾ ಇದೆಯಾ? ಅವನು ಕಾಣಿಸ್ಲಿಲ್ಲ, ರಾತ್ರಿ ಆದ್ರೂ ಮನೆಗೆ ಬಂದಿಲ್ಲ ಅಂತ ನನಗೆ ಟೆನ್ಷನ್ ಆಗಿತ್ತು. ಆದ್ರೆ ಈಗ ಎಲ್ಲೋ ಒಂದ್ ಕಡೆ ಇದ್ದಾನೆ ಅಂತ ಗೊತ್ತಾಯ್ತಲ್ವಾ, ಅಲ್ಲೇ ಇರ್ಲಿ ಬಿಡಿ. ಅವನು ಈ ಮನೆ ಮಗ, ಈ ಮನೇಲಿ ಇರ್ಬೇಕು. ಎಲ್ಲಾದ್ರೂ ಇದ್ಕೊಂಡು ಹೋಗ್ಲಿ ಅಂತಿದ್ಯಲ್ಲ, ಇದೇನಾ ನಿನ್ ಮಗನ ಬಗ್ಗೆ ನಿನಗಿರೋ ಕಾಳಜಿ? ನನ್ನ ಮಗನ ಬಗ್ಗೆ ನನಗಿರೋ ಕಾಳಜಿನ ಪ್ರಶ್ನೆ ಮಾಡ್ತಾ ಇದ್ದೀರಾ? ನಿನ್ನೆ ರಾತ್ರಿಯಿಂದ ಈ ಕ್ಷಣದವರೆಗೂ ಅವನ ಬಗ್ಗೆ ಯೋಚನೆ ಮಾಡ್ತಾ ಒದ್ದಾಡ್ದವಳು ನಾನು. ಈಗ ನಿಮ್ ಮಗ ಇಂಥ ಜಾಗದಲ್ಲಿದ್ದಾನೆ ಅಂತ ಗೊತ್ತಾದ್ಮೇಲೆ ಸುಳ್ಳು ಸುಳ್ಳು ಪುತ್ರ ವಾತ್ಸಲ್ಯ ತೋರಿಸ್ತಾ ಇರೋದು ನೀವು. ಯಾತಕ್ಕೋಸ್ಕರ? ನಿಮ್ಮ ಸ್ವಾರ್ಥಕ್ಕೋಸ್ಕರ. ನಿಮ್ಮ ಮಗ ನಿಮ್ಮ ಕಣ್ಣು ಮುಂದೆ ಇರ್ಲಿ ಅಂತಲ್ಲ, ನಿಮ್ಮ ತಂಗಿ ಮಗಳ ಕಣ್ಣು ಮುಂದೆ ಇರ್ಲಿ, ಅವಳು ಅವನನ್ನ ಮರಳು ಮಾಡಿ ವಶ ಮಾಡ್ಕೊಳ್ಳೋ ಅವಕಾಶ ಸಿಗಲಿ ಅನ್ನೋ ಸ್ವಾರ್ಥದಿಂದ. ಎಸ್, ನನ್ನ ಮಗ ನನ್ನ ಮನೆಗೆ ಬರಬೇಕು ಅನ್ನೋದ್ರ ಹಿಂದೆ ಪ್ರೀತಿಗಿಂತ ಹೆಚ್ಚಾಗಿ ನನ್ನ ಸ್ವಾರ್ಥನೇ ಇದೆ. ನಾನು ಅದನ್ನ ಒಪ್ಕೊಂತೀನಿ. ನೀನು ಹೋಗು, ನಿನ್ನ ಮಗನ ಕರ್ಕೊಂಬ. ಅವನು ಬರೋದಿಲ್ಲ. ನೀನು ಕರೆದ್ರೆ ಬರ್ತಾನೆ. ಅವನು ಬರೋ ಹಾಗಿದ್ದಿದ್ರೆ ನಿನ್ನೆ ರಾತ್ರಿನೇ ಬರ್ತಾ ಇದ್ದ. ಅವನಿಗೆ ಇಲ್ಲಿಗೆ ಬರೋದಕ್ಕೆ ಇಷ್ಟ ಇಲ್ಲ. ಎಲ್ಲ ನೀನೇ ಹೇಳ್ತೀಯಲ್ಲ ಕಾವೇರಿ, ಯಾಕೆ ಇಷ್ಟ ಇಲ್ಲ, ಯಾಕೆ ಬರೋದಿಲ್ಲ ಅಂತೀನಿ. ಆ ಪ್ರಶ್ನೆಗಳಿಗೆ ಉತ್ತರ ನನಗಿಂತ ಚೆನ್ನಾಗಿ ನಿಮಗೆ ಗೊತ್ತು. ಈಗೇನು ಅಹಲ್ಯ ಮನೆಗೆ ಹೋಗಿ ನಿನ್ನ ಮಗನ್ ಕರ್ಕೊಂಡ್ ಬರ್ತೀಯಲ್ವ? ಸರಿ, ಹೋಗ್ತೀನಿ. ಎಷ್ಟೇ ಆಗ್ಲಿ ನಾನು ನಿಮ್ ಧರ್ಮ ಪತ್ನಿ ಅಲ್ವಾ? ಪತಿರಾಯರ ಆಜ್ಞೆಯನ್ನ ಶಿರಸಾವಹಿಸಿ ಪಾಲಿಸ್ಬೇಕಾಗಿರೋದು ಪತ್ನಿ ಧರ್ಮ. ಹೋಗ್ತೀನಿ, ಕರಿತೀನಿ. ಅವನು ಬಂದ್ರೆ ಕರ್ಕೊಂಡ್ ಬರ್ತೀನಿ. ಬಂದ್ರು ಕರ್ಕೊಂಡ್ ಬರ್ಬೇಕು, ಬರ್ದೇ ಇದ್ರು ಕರ್ಕೊಂಡ್ ಬರ್ಬೇಕು.
ಶ್ರಾವಣಿ, ಯಾಕೆ ಟೆನ್ಷನ್ ಆಗಿದೆಯಾ? ಟೆನ್ಷನ್ ಅಲ್ಲ ಆಂಟಿ, ಹೆದರಿಕೆ ಆಗ್ತದೆ. ಹೆದರ್ಕೆನಾ? ಯಾಕೆ ಹೆದರ್ಕೋತಿದ್ಯಾ? ನೋಡು, ನಾನು ಇಷ್ಟೆಲ್ಲ ಮಾಡಿದ್ದು ನಿನ್ನ ಜೀವನಕ್ಕೆ ಒಂದು ಬಲ ತುಂಬಬೇಕು ಅಂತ. ನೀವು ಹೇಳೋದೇನೋ ಸರಿ ಆಂಟಿ, ಆದ್ರೆ ಗಿದ್ರೆ ಏನೂ ಇಲ್ಲ. ನೋಡು, ಎಲ್ಲ ಒಳ್ಳೇದೇ ಆಗುತ್ತೆ, ಹೆದರ್ಕೋಬೇಡ. ನಾಗಾರ್ಜುನ್, ಹೇಳು ನಾಗಾರ್ಜುನ್. ಹೌದಾ? ಅಯ್ಯೋ, ನೀನ್ ಯಾಕೆ ಹಾಗೆ ಹೇಳಕ್ ಹೋದೆ? ಅಲ್ಲ ಕಣೋ, ನಾನೇನ್ ಹೇಳ್ತಿದ್ದೀನಿ ಅಂದ್ರೆ, ಸರಿ, ನಾನು ಬಂದ್ಮೇಲೆ ಮಾತಾಡ್ತೀನಿ. ಆಯ್ತು, ಓಕೆ, ನಿನ್ ಫೋನ್ ಇಡು. ಹಾಂ, ಏನಾಯ್ತು ಆಂಟಿ? ನಾಗಾರ್ಜುನ್ ನಮ್ಮನೇಲಿರೋ ವಿಷಯ ಹೇಗೋ ಗೌಡ್ರು ಗೊತ್ತಾಗ್ಬಿಟ್ಟಿದೆ ಅಂತೆ. ಆಮೇಲೇನು? ನನ್ನ ಮನೆ ಬಾಗಿಲಿಗೆ ಬರಕ್ಕೆ ಅವ್ರಿಗೆ ಮುಖ ಇಲ್ಲ. ಮಗನ ಕರ್ಕೊಂಬ ಅಂತ ಕಾವೇರಿ ಅಕ್ಕನ ಕಳಿಸಿದ್ದಾರೆ ಅವ್ರ ಪುಣ್ಯಾತ್ಮ. ಈ ಪುಣ್ಯಾತ್ಮ ನಾನು ಮನೆಗೆ ಬರಲ್ಲ, ನಿನ್ನ ಗಂಡನ್ನ ಇಲ್ಲಿ ಕಳಿಸು, ಅವ್ರ ಹತ್ರ ಕೆಲವು ಪ್ರಶ್ನೆಗಳಿಗೆ ಉತ್ತರ ಬೇಕು, ಆ ಉತ್ತರ ಸಿಕ್ಕಿದ್ಮೇಲೆ ಅಲ್ಲಿಗೆ ಬರ್ತೀನಿ ಅಂತ ಹೇಳಿ ಕಳಿಸಿದ. ಹುಚ್ಚ ಹುಡುಗ, ಮೂಗಿನ ಮೇಲೆ ಸಿಟ್ಟು. ಗೌಡ್ರು ಮನೆಗೆ ಬಂದ್ರೆ ದೊಡ್ಡ ಗಲಾಟೆನೇ ಆಗ್ಬೋದಲ್ವಾ ಆಂಟಿ? ಶ್ರಾವಣಿ, ನೀನ್ ಯಾಕೆ ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ತೀಯ? ಗೌಡ್ರು ಬಂದ್ರೆ ನಾನು ಮ್ಯಾನೇಜ್ ಮಾಡ್ಕೋತೀನಿ, ನೀನ್ ಮನೆಗೆ ಹೋಗ. ಹುಷಾರ್ ಆಂಟಿ. ಸರಿ. ಆಟೋ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಕರ್ಪೂರದ ಗೊಂಬೆ, ಕರ್ಪೂರದ ಗೊಂಬೆ. ಶ್ರಾವಣಿ, ಅಹಲ್ಯ ಅವರು ನಿನ್ನ ಅಷ್ಟೊಂದು ಬಲವಂತವಾಗಿ ಕರ್ಕೊಂಡು ಹೋದ್ರಲ್ಲ, ಎಲ್ಲಿ ಕರ್ಕೊಂಡು ಹೋದ್ರು? ಅದು ಅಮ್ಮ. ಹೇಳು ಶ್ರಾವಣಿ, ಏನು ಕರ್ಕೊಂಡು ಹೋದ್ರು, ಎಲ್ಲಿ ಕರ್ಕೊಂಡು ಹೋದ್ರು? ಯಾಕೆ ಶ್ರಾವಣಿ, ನಾನು ಮಾತಾಡ್ತಾನೆ ಇದ್ದೀನಿ, ನೀನು ಉತ್ತರನೇ ಕೊಡ್ತಾ ಇಲ್ಲ, ಯಾಕೆ ಮೌನವಾಗಿದೆಯಾ? ಅಂಥದ್ದೇನೂ ಇಲ್ಲಮ್ಮ. ಮೌಸುಮಿ ಒಂದು ವಾರ ಇಲ್ಲಿರೋದಕ್ಕೆ ಅಮೆರಿಕದಿಂದ ಬ್ಯಾಂಗ್ಳೂರಿಗೆ ಬರ್ತಿದ್ದಾಳೆ, ಅದಕ್ಕೆ. ಈ ವಿಷಯನ ಇಲ್ಲೇ ಹೇಳ್ಬೋದಾಗಿತ್ತಲ್ಲ, ನಿನ್ನನ್ನು ಯಾಕೆ ಸಪ್ರೇಟಾಗಿ ಕರ್ಕೊಂಡು ಹೋದ್ರು? ಅವಳು ಅಲ್ಲಿಂದ ಬರ್ತಿದ್ದಾಳಲ್ಲಮ್ಮ, ಅದಕ್ಕೆ ಅವಳಿಗೆ ಗಿಫ್ಟ್ ಕೊಡಬೇಕು ಅಂತ ಶಾಪ್. ಬೇಡ ಬಿಡಮ್ಮ, ನನ್ನ ಬಲವಂತಕ್ಕೆ ನೀನು ಸುಳ್ಳು ಹೇಳಬೇಡ. ಅಮೇರಿಕದಿಂದ ಬರೋಳು ಗಿಫ್ಟ್ ತರ್ತಾಳ, ಅಥವಾ ಇಲ್ಲಿರೋರು ಅಮೇರಿಕದಿಂದ ಬಂದವಳಿಗೆ ಗಿಫ್ಟ್ ಕೊಟ್ಟು ಕಳಿಸ್ತಾರ? ನಿಂಗೆ ಸುಳ್ಳು ಹೇಳೋದಕ್ಕೂ ಬರೋದಿಲ್ವಲ್ಲ ಶ್ರಾವಣಿ. ನಿಂಗೆ ನಿಜ ಹೇಳೋದಕ್ಕೆ ಇಷ್ಟ ಇಲ್ಲ ಅಂತ ನೇರವಾಗಿ ಹೇಳ್ಬಿಡು, ನಾನೇನು ಬಲವಂತ ಮಾಡೋದಿಲ್ಲ. ದೊಡ್ಡೋಳಾಗ್ಬಿಟ್ಟಿದೆಯಾ ಶ್ರಾವಣಿ ನೀನು. ಎಷ್ಟು ಅಂದರೆ ತಾಯಿ ಮುಂದೆ ಗುಟ್ಟುಗಳನ್ನ ಮುಚ್ಚಿಡೋಷ್ಟು ದೊಡ್ಡೋಳಾಗ್ಬಿಟ್ಟಿದೆಯಾ. ಬೇಡ ಬಿಡು, ಏನು ಹೇಳಬೇಡ. ನಿನಗೆ ಅಹಲ್ಯನೇ ಮುಖ್ಯ, ನಿನ್ನ ತಾಯಿ ಮುಖ್ಯ ಅಲ್ಲ. ಅಮ್ಮ, ಯಾಕಮ್ಮ ಹೀಗೆಲ್ಲ ಮಾತಾಡ್ತಿದ್ಯಾ? ನನಗೆ ನೀನೇ ಮುಖ್ಯ ಅಮ್ಮ. ಹಾಗಾದ್ರೆ ನನ್ನಿಂದ ಮುಚ್ಚಿಡುವಂಥದ್ದು ಏನಿದೆ ನಿಂಗೆ? ಇಲ್ಲಮ್ಮ, ನಾನು ನಿನ್ನ ಹತ್ರ ಏನೂ ಮುಚ್ಚಿಡಲ್ಲ. ಏನು ನಡೀತು ಅಂತ ಎಲ್ಲ ಹೇಳ್ಬಿಡ್ತೀನಿ. ಅಮ್ಮ, ಒಂದು ಇಕ್ಕಟ್ಟಿನ ಪರಿಸ್ಥಿತಿನಲ್ಲಿ ಸಿಗಾಕೊಂಡು ನಾನೊಂದು ತಪ್ಪು ಮಾಡಿಬಿಟ್ಟಿದ್ದೀನಿ. ಏನು? ನೀನು ತಪ್ಪು ಮಾಡಿದ್ಯಾ? ಏನೋ ಒಂದು ಆಗಬಾರ್ದಾಗೋಗಿದೆ. ಅದು ಸರಿನಾ ತಪ್ಪ ಅನ್ನೋದನ್ನು
ನೀನು ಹೇಳಬೇಕು ಇಲ್ಲ ಕಾಲ ಹೇಳಬೇಕು. ಒಗಟಾಗಿ ಮಾತಾಡಿ ನಂಗೆ ಟೆನ್ಷನ್ ಕೊಡ್ಬೇಡ ಶ್ರಾವಣಿ. ಅದೇನು ನಡೀತು ಅಂತ ಹೇಳು. ಅಮ್ಮ, ಅಹಲ್ಯ ಅವರು ತಮ್ಮ ಹೆಸರಲ್ಲಿದ್ದ ಮನೇನ ನನಗೆ ಗಿಫ್ಟ್ ಡೀಡ್ ಮಾಡಿ ನನ್ನ ಹೆಸರಿಗೆ ರಿಜಿಸ್ಟರ್ ಮಾಡಿಸ್ಬಿಟ್ರು. ಶ್ರಾವಣಿ, ಏನು ಹೇಳ್ತಿದ್ಯಾ ನೀನು? ನನ್ನ ಕೈನಲ್ಲಿ ಇನ್ನೂ ಅರಗಿಸ್ಕೊಳ್ಳೋಕ್ಕೆ ಆಗ್ತಿಲ್ಲ ಅಮ್ಮ. ದಿಢೀರಂತ ಆಂಟಿ ನಮ್ಮ ಮನೆಗೆ ಬಂದರು. ನಿನ್ನ ಮುಂದೆನೇ ನನ್ನ ಕರ್ಕೊಂಡು ಹೋದರು. ಹಾಗಲ್ಲ ಅನ್ಬಾರ್ದು ಅಂತ ನನ್ನ ಕೈಲಿ ಪ್ರಾಮಿಸ್ ಮಾಡಿಸ್ಕೊಂಡ್ರು. ಸಬ್ ರಿಜಿಸ್ಟರ್ ಆಫೀಸಿಗೆ ಕರ್ಕೊಂಡು ಹೋದ್ರು. ಇದ್ದಕ್ಕಿದ್ದಾಗೆ ಅವ್ರ ಮನೇನ ನನ್ನ ಹೆಸರಿಗೆ ರಿಜಿಸ್ಟರ್ ಮಾಡಿಸೇ ಬಿಟ್ರು. ನಾನು ಎಷ್ಟು ಬೇಡ ಬೇಡ ಅಂದ್ರೆ ಅವ್ರು ಕೇಳ್ತಾನೆ ಇರಲಿಲ್ಲ. ಅದು ಅಲ್ಲದೆ ಮುಂಚೆನೇ ಅವ್ರು ನನ್ನ ಹತ್ರ ಮಾತು ತಗೊಂಡಿದ್ರು. ವಿಧಿ ಇಲ್ಲದೆ ಅಲ್ಲಿದ್ದ ಕ್ಯಾಮ್ರಾಗೆ ಮುಖ ತೋರಿಸ್ದೆ. ಅವ್ರು ಹೇಳಿದ ಕಡೆ ಸೈನ್ ಮಾಡಿದೆ. ಕಣ್ಣು ಮುಚ್ಚಿ ಕಣ್ಣು ತೆಗೆಯೋಷ್ಟರಲ್ಲಿ ಏನೇನೋ ನಡೆದೋಯ್ತಮ್ಮ. ನನ್ನ ಕೈನಲ್ಲಿ ಈಗಲೂ ನಂಬೋಕೆ ಆಗ್ತಿಲ್ಲ ಅಮ್ಮ. ಎಲ್ಲ ಅಯೋಮಯ ಅನಿಸ್ತಿದೆ. ಜೀವನದಲ್ಲಿ ಬೇರೆಯವ್ರ ದುಡ್ಡಿಗೆ ಆಸೆ ಪಡೆದಿರೋಳು ನಾನು ಈಗ ಕೋಟ್ಯಾಂತರ ರೂಪಾಯಿ ಆಸ್ತಿಗೆ ವಾರಸ್ದಾರಳಾಗಿದ್ದೀನಿ. ಅಲ್ಲ, ಹಕ್ಕುದಾರಳಾಗಿದ್ದೀನಿ. ಬೇರೆ ಯಾರ್ದೋ ಆಸ್ತಿನ ನಿನ್ನ ಹೆಸರಿಗೆ ಮಾಡಿದ್ರೆ ಯೋಚನೆ ಮಾಡೋ ಅಗತ್ಯ ಇರಲಿಲ್ಲ ಶ್ರಾವಣಿ. ಆದರೆ ನಿನ್ನ ಹೆಸರಿಗೆ ಬರೆದಿರೋದು ಗೌಡ್ರ ಆಸ್ತಿ. ಗೌಡ್ರು ಅಹಲ್ಯ ಕೊಟ್ಟಿರೋ ಕೋಟ್ಯಾಂತರ ರೂಪಾಯಿ ಆಸ್ತಿ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಕರ್ಪೂರದ ಗೊಂಬೆ ಕರ್ಪೂರದ ಗೊಂಬೆ. ಅದೇ ಗೌಡ್ರು, ಅದೇ ಅಹಲ್ಯ ಅವರಿಂದ ಕುತಂತ್ರದಿಂದ ವಾಪಸ್ ತಗೋಬೇಕು ಅಂತಿದ್ದ ಆಸ್ತಿ. ಆ ಆಸ್ತಿ ನಿನ್ನ ಹೆಸರಿಗೆ ಬಂದಿದೆ ಅಂದ್ರೆ ಆ ಗೌಡ್ರು ನಿನ್ನನ್ನು ನನ್ನನ್ನು ಸುಮ್ಮನೆ ಬಿಟ್ಬಿಡ್ತಾರೇನೆ? ಇದರಲ್ಲಿ ನಾಗಾರ್ಜುನ್ ಪಾತ್ರ ಏನಾದರೂ ಇರ್ಬೋದಾ? ಅಹಲ್ಯ ನಾಗಾರ್ಜುನ್ ಹೇಳಿನೇ ಆ ಮನೆನ ನಿನ್ನ ಹೆಸರಿಗೆ ಬರ್ಸಿರ್ಬೋದಾ? ಏನಮ್ಮ ಇದು ಹುಚ್ಚುಚ್ಚಾಗಿ ಮಾತಾಡ್ತಿದ್ಯಾ? ಮಾತಾಡಿದ್ರೆ ಏನಾದರೂ ಅರ್ಥ ಇರಬೇಕು. ಸರಿಯಾಗಿ ಯೋಚನೆ ಮಾಡಿ ನೋಡು ಶ್ರಾವಣಿ, ನಿನಗೆ ಅರ್ಥ ಆಗುತ್ತೆ. ಅವನ ಮನೆ ತನಕ ಹುಡ್ಕೊಂಡು ಬಂದ್ರು ನೀನು ಅವನಿಗೆ ಮುಖ ಕೊಡಲಿಲ್ಲ. ಅವನಿಗೆ ನೀನು ಎಲ್ಲಿ ಬಿಟ್ಟು ಹೋಗ್ತೀಯ ಅನ್ನೋ ಭಯ ಇರ್ಬೋದು. ಅವನ ಋಣದಲ್ಲಿದ್ರೆ ನೀನು ಬಿಟ್ಟು ಹೋಗೋದಿಲ್ವಲ್ಲ. ಅದಕ್ಕೆ ನಾಗಾರ್ಜುನನೇ ಅಹಲ್ಯ ಅವ್ರಿಗೆ ಹೇಳಿ ಮನೇನ ನಿನ್ನ ಹೆಸರಿಗೆ ಬರ್ಸಿರ್ಬೋದಲ್ಲ. ಅಮ್ಮ, ನಿನ್ನ ತರ್ಕನ ನನ್ನ ಕೈಲಿ ಒಪ್ಕೊಳ್ಳೋದಕ್ಕೆ ಆಗ್ತಿಲ್ಲ ಅಮ್ಮ. ಹಾಗಿದ್ರೆ ನಾಗಾರ್ಜುನ ಅಹಲ್ಯ ಮನೆಗೆ ಹೋಗಿ ರಾತ್ರಿ ಕಳೆದು ಬೆಳಗಾಗೋದ್ರೊಳಗೆ ಅಹಲ್ಯ ಅವರು ಯಾಕೆ ತಮ್ಮ ಮನೆನ ನಿನ್ನ ಹೆಸರಿಗೆ ಬರ್ಸಿದ್ರು? ಬಹುಶಃ ಗೌಡ್ರ ಕಾಟದಿಂದ ತಪ್ಪಿಸ್ಕೊಳಕ್ಕಿರ್ಬೋದೋ ಏನೋ. ಆಸ್ತಿ ಅಹಲ್ಯ ಆಂಟಿ ಹೆಸರಲ್ಲೇ ಇದ್ರೆ ವಾಪಸ್ ಬಂದು ಕೇಳಿ ಗಲಾಟೆ ಮಾಡ್ತಾನೆ ಇರ್ತಾರೆ. ಅದೇ ನನ್ನ ಹೆಸರಲ್ಲಿದ್ರೆ ಅವ್ರ ಕೈಲಿ ಏನೂ ಮಾಡೋದಕ್ಕಾಗಲ್ಲ. ಇಷ್ಟು ದಿನ ಅವರು ಅಹಲ್ಯ ಕೊಟ್ಟ ಕಾಟನ ನಾಳೆಯಿಂದ ನಿನಗೆ ಕೊಡ್ಬೋದಲ್ವಾ? ಕಂಡು ಕಂಡು ಅಹಲ್ಯ ಆಂಟಿ ನನಗೆ ತೊಂದರೆಗೆ ಸಿಕ್ಕಾಕ್ಸೋರಲ್ಲ ಅಮ್ಮ. ಅವ್ರು ಇದನ್ನ ಒಳ್ಳೇದಕ್ಕೆ ಮಾಡಿರಬಹುದು ಅನ್ನೋದು ನನ್ನ ನಂಬಿಕೆ. ಹೇಳಿದ್ನಲ್ಲಮ್ಮ, ಒಳ್ಳೇದಾ ಕೆಟ್ಟದಾ ಅಂತ ಕಾಲನೇ ನಿರ್ಧಾರ ಮಾಡಬೇಕು. ನಾವಂತೂ ಒಳ್ಳೇದನ್ನೇ ಬಯಸೋಣ. ಕರ್ಪೂರದ